ಅಡ್ಡಿಯಾದ ಘನತ್ಯಾಜ್ಯ ಘಟಕ. ಲಕ್ಷಾಂತರ ವೆಚ್ಚದಲ್ಲಿ ನಿರ್ಮಾಣವಾದ ಘಟಕ ನೋ ಯೂಸ್. ಪ್ರಜಾಶಕ್ತಿ ಅಂದ್ರೆ ನೊಂದವರ ಧ್ವನಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದು ಪ್ರತಿ ವಾರ ಜಿಲ್ಲೆಯ ಒಂದೊಂದು ತಾಲೂಕಿಗೆ ಸಂಚಾರ ಮಾಡಿ ಅಲ್ಲಿನ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವ ಕೆಲಸವನ್ನ ಮಾಡ್ತಾ ಇದೆ. ಕಳೆದ ವಾರ ತುಮಕೂರು ಜಿಲ್ಲೆಯ ಗಡಿ ತಾಲೂಕಾದ ಪಾವಗಡ ತಾಲೂಕಿನಲ್ಲಿ ಸಂಚಾರ ಮಾಡಿತ್ತು. ಪ್ರಜಾಶಕ್ತಿ ಸಂಚಾರದಲ್ಲಿ ಪಾವಗಡದಲ್ಲಿ ಹಲವು ಸಮಸ್ಯೆಗಳು ನಮ್ಮ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ದು ಅಧಿಕಾರಿಗಳು ಶಾಸಕರು ಏನ್ ಮಾಡ್ತಿದ್ದಾರೆ ಎಂಬ ಪ್ರಶ್ನೆ ಕಾಡತೊಡಗಿತು. ನಾವ್ ಯಾಕಪ್ಪ ಹೀಗೆ ಹೇಳ್ತಾ ಇದೀವಿ ಅಂದ್ರೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರೋ ಘನತ್ಯಾಜ್ಯ ಘಟಕ ಯಾವುದಕ್ಕೂ ಬಳಸದೆ ವ್ಯರ್ಥವಾಗಿ ಬಿದ್ದಿದೆ. ಹೌದು, ಪಾವಗಡ ತಾಲೂಕಿನ ಕನ್ನಮೇಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ತ್ಯಾಜ್ಯವನ್ನ ವಿಲೇವಾರಿ ಮಾಡಲು ಕನ್ನಮೇಡಿ ಗ್ರಾಮದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಘನತ್ಯಾಜ್ಯ ನಿರ್ಮಾಣವನ್ನ ಮಾಡಲಾಗಿದೆ. ಸುಸರ್ಜಿತವಾದ ಘನತ್ಯಾಜ್ಯ ಘಟಕವನ್ನ ನಿರ್ಮಾಣ ಮಾಡಿದ್ರೂ ಮಾತ್ರ ಅಲ್ಲಿ ಕಸವನ್ನ ವಿಲೇವಾರಿ ಮಾಡದೆ ವ್ಯರ್ಥ ಮಾಡಲಾಗ್ತಾ ಇದೆ. ಇದಲ್ಲದೆ ತ್ಯಾಜ್ಯ ವಿಲೇವಾರಿ ಘಟಕದ ಮುಂದೆ ಒಂದು ಹೊಂಡ ನಿರ್ಮಾಣವಾಗಿದ್ದು ಹೋಗಲು ರಸ್ತೆ ಕೂಡ ಇಲ್ಲದಂತಾಗಿದ್ದು ಘನತ್ಯಾಜ್ಯ ಘಟಕ ಇದಕ್ಕೂ ಯೂಸ್ ಆಗದೆ ವೇಸ್ಟ್ ಆಗಿ ಬಿದ್ದಿದೆ. ಇದರಿಂದ ಗ್ರಾಮದಲ್ಲಿ ಕಸದ ಸಮಸ್ಯೆ ಅನ್ನೋದು ಸಾಮಾನ್ಯವಾಗಿ ಉದ್ಭವಿಸ್ತಾ ಇದೆ. ಇನ್ನು ಈ ಘನತ್ಯಾಜ್ಯ ಘಟಕವನ್ನ ಬಳಸದೆ ಬಿಟ್ಟಿದ್ರೆ ಕನಿಷ್ಠ ಒಂದು ಬೀಗವನ್ನ ಕೂಡ ಹಾಕಿಲ್ಲ. ಇದರಿಂದ ಕುಡುಕರು ತ್ಯಾಜ್ಯ ಘಟಕವನ್ನ ಅಡ್ಡಿಯಾಗಿ ಮಾಡಿಕೊಂಡಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಅಧಿಕಾರಿಗಳು ದುಡ್ಡು ಹೊಡೆಯಲು ಬಿಲ್ ಮಾಡಿಸಿಕೊಳ್ಳಲು ಈ ಘಟಕ ನಿರ್ಮಾಣ ಮಾಡಿದ್ದಾರೆ ಎಂಬ ಅನುಮಾನ ಮೂಡ್ತಾ ಇದೆ. ಅದೇನೇ ಆಗ್ಲಿ, ಸೌಲಭ್ಯ ಬೇಕು ಅಂತ ಪ್ರತಿಭಟನೆ ಮಾಡ್ತಾರೆ. ಆದ್ರೆ ಇಲ್ಲಿರೋ ಸೌಲಭ್ಯವನ್ನ ಬಳಸಿಕೊಳ್ಳದಿರುವುದು ಮಾತ್ರ ದುರಂತವೇ ಸರಿ. ಇನ್ನಾದ್ರೂ ಘನತ್ಯಾಜ್ಯ ಘಟಕವನ್ನ ಉಪಯೋಗ ಮಾಡುವಂತಾಗಿ ಕಸದ ಸಮಸ್ಯೆಯಿಂದ ಮುಕ್ತಿ ಪಡೆಯಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.